ಪ್ರಿಯದರ್ಶಿನಿ ಅಂತ ಹೋಟ್ಲ್ ಹೆಸರು, ಆದರೆ ಇದು ಫೇಮಸ್ ಬಂದ್ಬಿಟ್ಟು ಜನರ ಬಾಯಲ್ಲಿ ಇದು ರಾಮಕೃಷ್ಣ ಹೋಟ್ಲು ಅಂತಲೇ ಫೇಮಸ್ ಇದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಬ್ಲಾಗ್ಸಲ್ಲಿ ನಾವು ಬೆಂಗಳೂರಿನ ಗಾಂಧಿನಗರ ಕಡೆ ಹೋಗ್ತಾ ಇದ್ವಿ. ಗಾಂಧಿನಗರಲ್ಲಿ ಬೆಳಗಿಂದ ರಾತ್ರಿ ತನಕ ಏನೇನು ತಿನ್ಬೋದು ಅಂತ ಒಂದು 5 ಜಾಗಗಳನ್ನ ಹ್ಯಾಂಡ್ ಪಿಕ್ ಮಾಡಿದ್ದೀವಿ. ಯಾವ್ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾವು ಗಾಂಧಿನಗರ್ನ SC ರೋಡಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಲೆಜೆಂಡರಿ ಸ್ಪಾಟ್ಗೆ ಬಂದಿದ್ದೀವಿ. ಈ ಜಾಗದ ಬಗ್ಗೆ ನೋಡಿದ್ರೆ ಕಳೆದ 46 ವರ್ಷಗಳಿಂದ ಹಲವಾರು ರೀತಿಯಾದ ತಿಂಡಿ ತಿನಿಸುಗಳನ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವಿವತ್ತು ಏನು ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಪ್ರಿಯದರ್ಶಿನಿ ರೆಸ್ಟೋರೆಂಟ್ 1980ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಜಾಗ ಅಂತೂ ಬೆಂಗಳೂರಿಗೆನೆ ಒನ್ ಆಫ್ ದ ಓಲ್ಡೆಸ್ಟ್ ಅಂಡ್ ಕ್ಲಾಸಿಕ್ ರೆಸ್ಟೋರೆಂಟ್ ಆಗಿ ಮೂಡ್ಬಂದಿದೆ. ಒಳಗಡೆ ಎಂಟರ್ ಆಗ್ತಿದ್ದೇನೆ ಅದೇ ಹಳೆ ಕಾಲದ ಆಂಬಿಯನ್ಸ್ ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ ನೋಡಿ, ಒಂದ್ ಒಳ್ಳೆ ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ. ಈ ಜಾಗನ ಮೊದಲಿಗೆ ಮಿಸ್ಟರ್ ನಾಗಪ್ಪಯ್ಯನವರು ಶುರು ಮಾಡ್ತಾರೆ. ಈಗ ಅವರ ಫ್ಯಾಮಿಲಿ 3ನೇ ಜನರೇಷನ್ ಆದಂತ ಮಿಸ್ಟರ್ AL ರಾಕೇಶ್ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆಗಿನ ಕಾಲದಿಂದ ಇವತ್ತಿನ ತನಕ ಹಲವಾರು ರಾಜಕಾರಣಿಗಳು ಮತ್ತೆ ಸಿನಿಮಾ ನಟರು ಬಂದು ಇಲ್ಲಿ ರೆಗ್ಯುಲರ್ ಆಗಿ ತಿಂಡಿ ಮಾಡ್ತಾರೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಇಲ್ಲಿ ಎಲ್ಲಾ ರೀತಿಯಾದ ತಿಂಡಿ ಪದಾರ್ಥಗಳು ಸಿಗ್ತಾ ಇರುತ್ತೆ. ಸರ್, ಒಂದು ತುಪ್ಪದ ಮಸಾಲೆ ದೋಸೆ, ಒಂದು ಬಾದಾಮ್ ಹಲ್ವಾ ಹಾಗೂ ಒಂದು ಕಾಫಿ. ಈ ಜಾಗದಲ್ಲಿ ಬರೀ ತಿಂಡಿ ಊಟ ಮಾತ್ರ ಫೇಮಸ್ ಅಲ್ಲ, ಇವ್ರದೇ ಆದಂತ ಹಲವಾರು ಸ್ವೀಟ್ಸ್ ಕೂಡ ಸಿಕ್ಕಾಪಟ್ಟೆ ಫೇಮಸ್. ಇವರೇ ಇನ್ ಹೌಸ್ ತಯಾರು ಕೂಡ ಮಾಡ್ತಾರೆ. ಈ ಎಲ್ಲಾ ಸ್ವೀಟ್ಸ್ ಅಲ್ಲೂ ಇವರ ಫಾಸ್ಟ್ ಸೆಲ್ಲಿಂಗ್ ಅಂದ್ರೆ ಖಂಡಿತವಾಗ್ಲೂ ಇವರ ಬಾದಾಮಿ ಹಲ್ವಾ ಅಂತಾನೆ ಹೇಳ್ಬೇಕು. ಅದಕ್ಕೆ ನಾವು ಕೂಡ 1 ಪ್ಲೇಟ್ ಬಾದಾಮಿ ಹಲ್ವಾನ ಆರ್ಡರ್ ಮಾಡಿದ್ವಿ. ಸೊ ಮೊದಲಿಗೆ ಈ ಫುಡ್ ಟೂರ್ನ ಒಂದೊಳ್ಳೆ ಸ್ವೀಟಿಂದ ಶುರು ಮಾಡೋಣ ಅಂತ ಬಾದಾಮಿ ಹಲ್ವಾ ಆರ್ಡರ್ ಮಾಡಿದ್ವಿ. ಬಂದಿದೆ, ಬನ್ನಿ ಟ್ರೈ ಮಾಡೋಣ. ಈ ಬಾದಾಮಿ ಹಲ್ವಾ ಬೆಲೆ ವಿಚಾರಕ್ಕೆ ಬಂದ್ರೆ ಅಂತೂ ಒಂದು ಪೀಸ್ಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕ್ವಾಂಟಿಟಿ ವೈಸ್ ಜಸ್ಟಿಫೈ ಮಾಡತ್ತೆ ಅಂತ ಹೇಳ್ಬೇಕು. ಇನ್ನು ಟೇಸ್ಟ್ ವೈಸ್ ಬಂದ್ರೆ ಓವರ್ ಸ್ವೀಟ್ ಆಗೆಲ್ಲ ಇಲ್ಲದೆ ತುಂಬಾನೇ ಮೈಲ್ಡ್ ಆಗಿ ಚೆನ್ನಾಗ್ ಅನ್ಸ್ತು ನನ್ಗಂತೂ. ಜಾಸ್ತಿ ಓವರ್ ಸ್ವೀಟ್ ಆಗೋಲ್ಲ, ಮೈಲ್ಡ್ ಆಗಿದೆ. ಆ ಬಾದಾಮಿ ಫ್ಲೇವರ್ ಸಿಗ್ತಾ ಹೋಗೋದು ಸ್ಲೋ ಆಗಿ, ತುಂಬ ಚೆನ್ನಾಗಿದೆ. ಮರಳಾಗಿ ಅದ್ರ ಜೊತೆ ಲೈಟಾಗಿ ತುಪ್ಪ ಎಲ್ಲ ಸಿಗುತ್ತೆ, ಸೂಪರ್ ಆಗಿದೆ. ನಾವು ಆರ್ಡರ್ ಮಾಡಿರೋ ತುಪ್ಪದ ಮಸಾಲೆ ದೋಸೆ ಬರೋ ಗ್ಯಾಪ್ ಅಲ್ಲಿ ಇಲ್ಲಿನ ಕ್ಯಾಶಿಯರ್ ಹತ್ರ ಈ ಜಾಗದ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಅಂತ. ನಾನು ಇಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಾಧಾರಣ 12 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನಮ್ಮದು ಪ್ರಿಯದರ್ಶಿನಿ ಬಂದ್ಬಿಟ್ಟು 1980ರಿಂದ ಸ್ಟಾರ್ಟ್ ಆಗಿದೆ. ಈಗ 3rd ಜನರೇಷನ್ ಹೋಟ್ಲು ನಡೆಸ್ತಾ ಇದ್ದಾರೆ ಓನರ್ ಬಂದ್ಬಿಟ್ಟು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಓಲ್ಡ್ ಕಸ್ಟಮರ್ಸು ಬರ್ತಾರೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಫೇಮಸ್ ಅಂದರೆ ದೋಸೆ ಐಟಮ್. ನಮ್ಮದು ಖಾಲಿ ಸೌತ್ ಇಂಡಿಯನ್ಸ್, ನಾರ್ತ್ ಚೈನೀಸ್ ಇಲ್ಲ, ಸೌತ್ ಇಂಡಿಯನ್ಸು. ನಿಮಗೆ ಗೀ ಮಸಾಲೆ ಆಗಿರ್ಬೋದು, ಓಪನ್ ಮಸಾಲೆ, ರವೆ ಇಡ್ಲಿ, ದೋಸೆ ಐಟಮು, ಆಮೇಲೆ ನಿಮಗೆ ರೈಸ್ ಬಾತ್ ಐಟಮ್ಗಳು, ಇಡ್ಲಿ, ಆಮೇಲೆ ಮೀಲ್ಸು, ಪೂರಿ ಮೀಲ್ಸ್, ಚಪಾತಿ ಮೀಲ್ಸ್ ಸಿಗುತ್ತೆ. ಆಮೇಲೆ ಸ್ವೀಟ್ ಐಟಮ್ ಎಲ್ಲ ಫೇಮಸ್. ಬಾದಾಮ್ ಹಲ್ವಾ ಆಗಿರ್ಬೋದು ಅಥವಾ ಚಿರೋಟಿ, ಆಮೇಲೆ ಪೇಣಿ ಮಿಲ್ಕು, ಮೈಸೂರು ಪಾಕ್, ಸೋನ್ ಪಾಪುಡಿ ಎಲ್ಲ ಇಲ್ಲಿದ್ದು ಫೇಮಸ್ ಐಟಮ್ಗಳು. ಆಮೇಲೆ ಮಾರ್ನಿಂಗ್ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ರಾತ್ರಿ 10 ಗಂಟೆವರೆಗೂ ಟಿಫನ್ ರನ್ನಿಂಗಲ್ಲಿ ಇರುತ್ತೆ. ಈಗ ಪ್ರೆಸೆಂಟ್ ಕಪಾಲಿ ಮಾಲ್ ಆಗಿದೆ. ಮುಂಚೆ ಕಪಾಲಿ ಥಿಯೇಟ್ರ್ ಇತ್ತು, ಅದ್ರ ಪಕ್ಕದಲ್ಲಿ ರಾಮಕೃಷ್ಣ ಲಾಡ್ಜ್ ಬಿಲ್ಡಿಂಗಲ್ಲಿ ಬರುತ್ತೆ. ಇದನ್ನ ಪ್ರಿಯದರ್ಶಿನಿ ಅಂತ ಹೋಟ್ಲ್ ಹೆಸರು, ಆದರೆ ಇದು ಫೇಮಸ್ ಬಂದ್ಬಿಟ್ಟು ಜನರ ಬಾಯಲ್ಲಿ ಇದು ರಾಮಕೃಷ್ಣ ಹೋಟ್ಲು ಅಂತಲೇ ಫೇಮಸ್ ಇದು. ಇನ್ನು ನಾವು ಆರ್ಡರ್ ಮಾಡಿರ್ತಕ್ಕಂಥ ತುಪ್ಪದ ಮಸಾಲೆ ದೋಸೆ ಚೆನ್ನಾಗಿ ರೋಸ್ಟ್ ಆಗಿ ಟೇಬಲ್ಗೆ ಬಂತು. ಇದರ ಬೆಲೆ ನೋಡಿದ್ರೆ 105 ರೂಪಾಯಿ ಚಾರ್ಜ್ ಮಾಡ್ತಾರೆ. ಚಟ್ನಿ ಹಾಗೂ ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ತಾರೆ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಗರಿ ಗರಿಯಾಗಿರ್ತಕ್ಕಂಥ ಟೆಕ್ಸ್ಚರ್ ಜೊತೆಗೆ ಆಲೂಗಡ್ಡೆ ಪಲ್ಯ ಸೆಮಿ ಸಾಲಿಡ್ ಟೆಕ್ಸ್ಚರ್ ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಬ್ಯೂಟಿಫುಲ್ ಕಾಂಬಿನೇಷನ್, ತುಂಬಾನೇ ಚೆನ್ನಾಗಿತ್ತು. ತಿಂತಾ ತುಪ್ಪದ ಘಮ ಬಾಯಿ ತುಂಬಾ ಹರಡತ್ತೆ, ಸಕ್ಕದಾಗಿತ್ತು ತಿನ್ನೋದಿಕ್ಕೆ. ಬ್ರೇಕ್ಫಾಸ್ಟ್ ನ ಒಂದೊಳ್ಳೆ ಫಿಲ್ಟರ್ ಕಾಫಿನ ಮುಗಿಸೋಣ ಅಂತ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿನ ಆರ್ಡರ್ ಮಾಡಿದ್ವಿ. ಇದರ ಬೆಲೆ ನೋಡಿದ್ರೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವೇನಾದ್ರೂ ನಂತರ ಫಿಲ್ಟರ್ ಕಾಫಿ ಲವರ್ ಆಗಿದ್ರೆ ಈ ಕಾಫಿನಂತೂ ಮಿಸ್ಸೇ ಮಾಡಕ್ ಹೋಗ್ಬಿಡಿ, ತುಂಬಾನೇ ಚೆನ್ನಾಗಿತ್ತು. ಈ 3 ಐಟಮು ಸೇರಿ ನಮಗೆ ಟೋಟಲ್ ಖರ್ಚಾಗಿದ್ದು 195 ರೂಪಾಯಿ. ನನ್ನ ಕೇಳೋದಾದ್ರೆ ಇಲ್ಲಿನ ಸರ್ವಿಸು, ಫುಡ್ ಹಾಗೂ ಆಂಬಿಯನ್ಸ್ಗೆ ಖಂಡಿತವಾಗ್ಲೂ ವರ್ತ್ ಅಂತಾನೆ ಅನಿಸ್ತು. ನೋಡಿದ್ರಲ್ಲ, ಹೋಟೆಲ್ ಪ್ರಿಯದರ್ಶನಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ನ ತೋರಿಸ್ಕೊಟ್ಟೆ. ಖಂಡಿತವಾಗ್ಲೂ ಹೆಡ್ ಸ್ಟಾರ್ಟ್ ಅಂತ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇದೆ, ಖಂಡಿತ ಬಂದು ಒಮ್ಮೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಸ್ವಲ್ಪ ಬ್ರೇಕ್ ತಗೊಂಡು ಇನ್ನೊಂದು ಕಡೆ ಒಂದು ಬ್ರೇಕ್ಫಾಸ್ಟ್ ಜಾಗಕ್ಕೆ ಹೋಗ್ತೀವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಸೆಕೆಂಡ್ ಪಿಟ್ ಸ್ಟಾಪ್ ಆಗಿ ನಾವು ಗಾಂಧಿನಗರಲ್ಲಿ ಕಳೆದ 36 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಒಂದು ಕೆಫೆಗೆ ಬಂದಿದ್ದೀವಿ. ಈ ಜಾಗದಲ್ಲಿ ನೋಡಿದ್ರೆ ಹಲವಾರು ರೀತಿಯಾದ ತಿಂಡಿ ತಿನಿಸುಗಳನ್ನ ಸರ್ವ್ ಮಾಡ್ತಾರೆ. ನಾವಿವತ್ತು ಯಾವ ಸವಿತಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಭರಣಿ ಕೆಫೆ ಗಾಂಧಿನಗರ್ ಏರಿಯಾನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಫುಡ್ ಜಾಯಿಂಟ್ ಇದು.
1990ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಈ ಜಾಗ ನೋಡಿದ್ರೆ ಆಗಿನ ಕಾಲದಲ್ಲೇ ಜನರ ಮಧ್ಯೆ ಸಿಕ್ಕಾಪಟ್ಟೆ ಹೆಸರು ಮಾಡಿತ್ತು. ಒಂದು ಚಿಕ್ಕ ಜಾಗದಲ್ಲೇ ಕಳೆದ 36 ವರ್ಷಗಳಿಂದ ವಿವಿಧ ರೀತಿಯಾದ ತಿಂಡಿ ತಿನಿಸುಗಳು, ಬೆಳಗೊತ್ತಲ್ಲಿ ನೋಡಿದ್ರೆ ತಿಂಡಿ, ಮಧ್ಯಾಹ್ನ ಊಟ ಹಾಗೂ ಸಂಜೆ ಸ್ನಾಕ್ಸ್ ಅಂತ ಬಂದಿದ್ದ ಜನಕ್ಕೆ ರುಚಿಕರವಾದ ತಿಂಡಿ ತಿನಿಸುಗಳನ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿದಿನ ಬೆಳಗ್ಗೆ 6:30ಯಿಂದ ರಾತ್ರಿ 9 ಗಂಟೆ ತನಕ ತೆಗ್ದಿರೋ ಈ ಜಾಗದಲ್ಲಿ ಬೆಸ್ಟ್ ಸೆಲ್ಲರ್ಸ್ ಅಂದ್ರೆ ಇವರ ಸೆಟ್ ದೋಸೆ, ಅಕ್ಕಿ ರೊಟ್ಟಿ ಹಾಗೂ ಆಲೂ ದಮ್ ಪಲಾವು. ಸರ್ ಒಂದು ಪ್ಲೇಟ್ ಅಕ್ಕಿ ರೊಟ್ಟಿ ಕೊಡಿ. ನಾವಿಲ್ಲೋಗಿ 1 ಪ್ಲೇಟ್ ಅಕ್ಕಿ ರೊಟ್ಟಿ ತಗೊಂಡ್ವಿ. ಇದರ ಬೆಲೆ ನೋಡಿದ್ರೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಅಕ್ಕಿ ರೊಟ್ಟಿ ಮಾತ್ರ ಅಲ್ಲ, ರಾಗಿ ರೊಟ್ಟಿ ಕೂಡ ಸಿಕ್ಕಾಪಟ್ಟೆ ಫೇಮಸ್. ನಾವು ಊಟದಲ್ಲಿ ರಾಗಿ ತಿನ್ಬೇಕು ಅಂತ ಇಲ್ಲಿ ಅಕ್ಕಿ ರೊಟ್ಟಿನ ತಗೊಂಡ್ವಿ. 1 ಪ್ಲೇಟ್ ಅಲ್ಲಿ 2 ಅಕ್ಕಿ ರೊಟ್ಟಿ ಬರುತ್ತೆ. ಅಂಡ್ ಆರ್ಡರ್ ಮಾಡಿದ್ಮೇಲೆ ಅಲ್ಲಿಗಲ್ಲಿಗೆ ತಟ್ಟಿ ಫ್ರೆಶ್ ಆಗಿ ತವದಲ್ಲಿ ಹಾಕಿ ಮಾಡಿ ಕೊಡ್ತಾರೆ. ಅಂಡ್ ಈ ಅಕ್ಕಿ ರೊಟ್ಟಿ ಅಂತೂ ನೀವು ಬೆಳಗ್ಗೆ 6:30ರಿಂದ ರಾತ್ರಿ 9 ಗಂಟೆ ತನಕ ಎಷ್ಟೊತ್ತರಲ್ಲಿ ಹೋದ್ರೂ ಸಿಗತ್ತೆ. ಆಲ್ ಡೇ ಮೆನು ಇದು. ತವದಲ್ಲಿ ಒಂದು 7 to 8 ಮಿನಿಟ್ಸ್ ನೀಟಾಗಿ ರೋಸ್ಟ್ ಮಾಡಿದ ನಂತರ ಪ್ಲೇಟ್ಗೆ ಹಾಕಿ ಅದ್ರ ಮೇಲ್ಗಡೆ ನೋಡಿದ್ರೆ ಬೆಣ್ಣೆ ಹಾಗೂ 2 ರೀತಿಯಾದ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ಸೊ 1 ಪ್ಲೇಟ್ ಅಕ್ಕಿ ರೊಟ್ಟಿ ತಗೊಂಡಿದೀವಿ. 1 ಪ್ಲೇಟ್ ನೋಡಿದ್ರೆ 2 ಅಕ್ಕಿ ರೊಟ್ಟಿ ಹಾಗೂ 2 ರೀತಿಯಾದ ಚಟ್ನಿ ಜೊತೆ ಕೊಟ್ಟಿದ್ದಾರೆ. ಬನ್ನಿ ಟ್ರೈ ಮಾಡೋಣ. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಮೇಲ್ಗಡೆ ಹಾಕಿರ್ತಕ್ಕಂಥ ಬೆಣ್ಣೆನ ಅಕ್ಕಿ ರೊಟ್ಟಿ ಮೇಲ್ಗಡೆ ಸೋರ್ಕೊಂಡು ತಿಂತಾ ಇದ್ರೆ ಅಂತೂ ರೊಟ್ಟಿ ಫ್ಲೇವರ್ಫುಲ್ ಆಗಿತ್ತು. ಹಾಗೂ ಚಟ್ನಿ ಜೊತೆಗೆ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ಚಟ್ನಿಯಿಂದ ಲೈಟ್ ಆಗಿ ಹುಳಿ ಹಾಗೂ ಖಾರಾಂಶ ಸಿಗ್ತಾ ಹೋಗುತ್ತೆ. ತಿನ್ನಕ್ಕಂತೂ ಇದು ಸಕ್ಕದಾಗಿತ್ತು. ನೋಡಿದ್ರಲ್ಲ, ಭರಣಿ ಕೆಫೆಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಅಕ್ಕಿ ರೊಟ್ಟಿ ತೋರಿಸ್ಬಿಟ್ಟೆ. ಅದ್ರ ಜೊತೆ ಕೊಟ್ಟಿರ್ತಕ್ಕಂಥ ಚಟ್ನಿನೇ ಇಲ್ಲಿನ ಹೈಲೈಟ್. ಖಂಡಿತವಾಗ್ಲೂ ಬಂದು ಟ್ರೈ ಮಾಡಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ಲಂಚ್ಗೆಲ್ಲ ಹೋಗ್ತೀನಿ, ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಇವತ್ತಿನ 3ನೇ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ಲಂಚ್ನ ಮಾಡೋಣ ಅಂತ ನಾವು ಗಾಂಧಿನಗರ್ನ 6 ಕ್ರಾಸ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಫೇಮಸ್ ಈಟರಿಗೆ ಬಂದಿದ್ದೀವಿ. ಈ ಜಾಗದ ಬಗ್ಗೆ ನೋಡಿದ್ರೆ ಇಲ್ಲಿ ಮುದ್ದೆ ಸಿಕ್ಕಾಪಟ್ಟೆ ಫೇಮಸ್. ಯಾವ ಜಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಬನ್ನಿ ತೋರಿಸ್ಕೊಡ್ತೀನಿ. ಮುದ್ದೆ ಮಾದಪ್ಪ ಮೆಸ್ 1926ರಲ್ಲಿ ಗಾಂಧಿನಗರಲ್ಲಿ ಶುರುವಾಗಿರ್ತಕ್ಕಂಥ ಈ ಜಾಗ ಅಂತೂ ಬೆಂಗಳೂರಲ್ಲಿ ಪ್ರತಿಯೊಬ್ಬರಿಗೆ ಗೊತ್ತೇ ಇರುತ್ತೆ. ಪ್ಯೂರ್ ವೆಜ್ ಮುದ್ದೆ ಊಟ ಸಿಗುವಂತ ಈ ಜಾಗದಲ್ಲಿ ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ಹೊತ್ತಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಟೇಬಲ್ ಸಿಗಕ್ಕೇನೆ ಒಂದು 10 ಮಿನಿಟ್ಸ್ ವೇಟಿಂಗ್ ಟೈಮ್ ಇರುತ್ತೆ. ಆಲ್ಮೋಸ್ಟ್ 100 ವರ್ಷ ಇತಿಹಾಸ ಇರುವಂತ ಈ ಜಾಗದಲ್ಲಿ ರಾಗಿ ಮುದ್ದೆ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ ಬ್ಯಾಚ್ ವೈಸ್ ಕಂಟಿನ್ಯೂಸ್ ಆಗಿ ರಾಗಿ ಮುದ್ದೆನ ತಯಾರು ಮಾಡ್ತಾನೆ ಇರ್ತಾರೆ. ಊಟದಲ್ಲಿ ರಾಗಿ ಮುದ್ದೆ ಜೊತೆಗೆ ವೈಟ್ ರೈಸ್ ಕೂಡ ಇರುತ್ತೆ. ಟೈಮಿಂಗ್ಸ್ ವಿಚಾರಕ್ಕೆ ಬಂದ್ರೆ ಅಂತೂ ಮಧ್ಯಾಹ್ನ 12 ಗಂಟೆಯಿಂದ 4 ಹಾಗೂ ಸಂಜೆ 7 ಗಂಟೆಯಿಂದ 9:30 ತನಕ ಊಟ ಇರುತ್ತೆ. ಸರ್ ಒಂದು ಊಟ ಕೊಡಿ. ಸೊ ಒಂದು ಊಟದ ಬೆಲೆ ನೋಡಿದ್ರೆ 130 ರೂಪಾಯಿ. ಬನ್ನಿ ಟ್ರೈ ಮಾಡೋಣ. ನಾವು ಮೊದಲಿಗೆ 130 ರೂಪಾಯಿ ಪೇ ಮಾಡಿ ಟೋಕನ್ ಇಸ್ಕೊಂಡು ಒಳಗಡೆ ಹೋಗಿ ಟೇಬಲ್ ಅಲ್ಲಿ ಕೂತ್ಕೊಂಡ್ವಿ. ಮೊದಲಿಗೆ ನೋಡಿದ್ರೆ ತಟ್ಟೆ ಹಾಗೂ ಗ್ಲಾಸ್ ನ ತಗೊಂಡ್ಬಂದು ಟೇಬಲ್ ಅಲ್ಲಿ ಇಡ್ತಾರೆ. ನಂತರ ಆ ಗ್ಲಾಸ್ಗೆ ಬಿಸಿ ನೀರನ್ನ ಸರ್ವ್ ಮಾಡ್ತಾರೆ. ಅದು ಕುಡಿಯೋ ನೀರಲ್ಲ, ನೀಟಾಗಿ ಪ್ಲೇಟ್ ನ ಕ್ಲೀನ್ ಮಾಡ್ಕೊಳ್ಳೋಕೋಸ್ಕರ ಕೊಟ್ಟಿರ್ತಾರೆ. ಈ ತರ ಪ್ಲೇಟ್ ನ ಕ್ಲೀನ್ ಮಾಡ್ಕೊಂಡು ನಂತರ ಬಕೆಟ್ ತಂದಿರ್ತಾರೆ. ಆ ಬಕೆಟ್ ಅಲ್ಲಿ ವಾಪಸ್ ನೀರ್ನ ಹಾಕ್ಬಿಡ್ಬೋದು. ಮೊದಲಿಗೆ ತಟ್ಟೆಲಿ ಉಪ್ಪಿನಕಾಯಿ ಹಾಗೂ ಮಸಾಲಾ ಪಾಪಡ್ನ ಬಡಿಸ್ತಾರೆ. ನಂತರ ನೋಡಿದ್ರೆ ರಾಗಿ ಮುದ್ದೆ ಫ್ರೆಶ್ ಆಗಿ ರೆಡಿ ಆಗಿರುತ್ತೆ. ಅದನ್ನ ಒಂದು ದೊಡ್ಡ ಕ್ವಾಂಟಿಟಿಲಿ ಕೈಯಲ್ಲಿ ತಗೊಂಡು ಅಲ್ಲಿಗಲ್ಲಿಗೆನೆ ನೀಟಾಗಿ ಪ್ರಿಪೇರ್ ಮಾಡಿ ಪ್ಲೇಟ್ಗೆ ಹಾಕೊಂಡು ಬರ್ತಾರೆ. ಎಲ್ಲಾ ಹೋಟೆಲ್ಗಳಲ್ಲೂ ಮೊದಲಿಗೆನೆ ಸ್ಮಾಲ್ ಬಾಲ್ಸ್ ಆಗಿ ರಾಗಿ ಮುದ್ದೆನ ರೆಡಿ ಮಾಡ್ಕೊಂಡು ಸರ್ವ್ ಮಾಡಿರೋದನ್ನ ನೋಡಿದೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ತರ ದೊಡ್ಡ ಕ್ವಾಂಟಿಟಿಲಿ ರಾಗಿ ಮುದ್ದೆ ತಗೊಂಡು ಕಸ್ಟಮರ್ ಮುಂದೆನೆ ಲೈವ್ ಆಗಿ ಸ್ಮಾಲ್ ಬಾಲ್ಸ್ ಆಗಿ ರೆಡಿ ಮಾಡಿ ಸರ್ವ್ ಮಾಡೋದನ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂಡ್ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಎಲ್ಲಾ ಹೋಟೆಲ್ಗಳಲ್ಲೂ 1 ಅಥವಾ 2 ರಾಗಿ ಮುದ್ದೆ ಲಿಮಿಟೆಡ್ ಆಗಿರುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಅನ್ಲಿಮಿಟೆಡ್. ಎಷ್ಟು ರಾಗಿ ಮುದ್ದೆ ಬೇಕೋ ಅಷ್ಟು ಬಡಿಸ್ತಾನೆ ಇರ್ತಾರೆ. ಆರಾಮಾಗಿ ಹೊಟ್ಟೆ ತುಂಬಾ ತಿನ್ಬೋದು. ರಾಗಿ ಮುದ್ದೆ ಅಂತೂ ಗಂಟೆನಲ್ಲದೆ ಸಾಫ್ಟ್ ಆಗಿತ್ತು. ಸೊಪ್ಪಿನ ಸಾಂಬಾರ್ ಜೊತೆಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಗುಳುಮ್ ಅಂತ ಹೊಟ್ಟೆ ಹೋಯ್ತು. ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ರಾಗಿ ಮುದ್ದೆ ಮಾತ್ರ ಅಲ್ಲ, ಅನ್ನ ಕೂಡ ಅನ್ಲಿಮಿಟೆಡ್. ಎಷ್ಟು ಬೇಕೋ ಅಷ್ಟು ಆರಾಮಾಗಿ ತಿನ್ಬೋದು. 130 ರೂಪಾಯಿಗೆ ವರ್ತ್ ಅಂತಾನೆ ಹೇಳ್ತೀನಿ. ಮೊದಲಿಗೆ ಸಾಂಬಾರ್ ಬಡಿಸ್ತಾರೆ, ಕಲ್ಸ್ಕೊಂಡು ತಿಂತಾ ಇದ್ರಂತೂ ಸ್ವಲ್ಪ ಖಾರ, ಸ್ವಲ್ಪ ಸ್ವೀಟು, ಲೈಟ್ ಆಗಿ ಹುಳಿ ಅಂಶ. ತಿನ್ನಕ್ಕಂತೂ ಸೂಪರ್ ಆಗಿತ್ತು. ನಂತರ ಸಾರ್ ಬಡಿಸ್ತಾರೆ. ನಾವು ಹೋಗಿದ್ದಿನ ಮೆಣಸಿನ ಸಾರ್ ಮಾಡಿದ್ರು. ತಿನ್ನಕ್ಕಂತೂ ಘಾಟ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಊಟದಲ್ಲಿ ಲಾಸ್ಟ್ ಅಂಡ್ ಫೈನಲ್ ಆಗಿ ಕುಡಿಯೋದಿಕ್ಕೆ ಒಂದು ಗ್ಲಾಸ್ ಮಜ್ಜಿಗೆನ ಕೊಡ್ತಾರೆ. ಊಟ ಅಂತೂ ಬಹಳನೇ ತೃಪ್ತಿಕರವಾಗಿ ಅದ್ಭುತವಾಗಿತ್ತು. ನೋಡಿದ್ರಲ್ಲ, ಮುದ್ದೆ ಮಾತಪ್ಪ ಮೆಸ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಊಟನ ತೋರಿಸ್ಕೊಟ್ಟೆ. ಖಂಡಿತವಾಗ್ಲೂ ಬಂದು ಟ್ರೈ ಮಾಡಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ. ಈಗ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ನೆಕ್ಸ್ಟ್ ಸ್ನಾಕ್ಸ್ಗೆ ಎಲ್ಲ ಹೋಗ್ತೀನಿ, ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ಈವ್ನಿಂಗ್ ಸ್ನಾಕ್ಸ್ನ ಸವೇಣ ಅಂತ ನಾವು ಸೆಕೆಂಡ್ ಕ್ರಾಸ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಫಾಸ್ಟ್ ಫುಡ್ ಜಾಯಿಂಟ್ಗೆ ಬಂದಿದ್ದೀವಿ. ಈ ಜಾಗದಲ್ಲಿ ಹಲವಾರು ರೀತಿಯಾದ ಸ್ನಾಕ್ಸ್ ಸಿಗುತ್ತೆ. ನಾವು ಇವತ್ತು ಏನು ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಸೋಮೇಶ್ವರಂ ಫಾಸ್ಟ್ ಫುಡ್ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಈ ಜಾಗ ಅಂತೂ ಜನರ ಮಧ್ಯೆ ಸಿಕ್ಕಾಪಟ್ಟೆ ಪಾಪ್ಯುಲರ್. ಇಡೀ ದಿನ ತಿಂಡಿ ತಿನಿಸುಗಳನ್ನ ಸರ್ವ್ ಮಾಡುವಂತ ಈ ಜಾಗದಲ್ಲಿ ನಾವು ವಿಸಿಟ್ ಮಾಡಿದ್ದು ಸಂಜೆ ಹೊತ್ತು ಇಲ್ಲಿನ ಚಾಟ್ಸ್ ನ ಸವಿಯಕ್ಕೆ. ಪ್ರತಿದಿನ ಸಂಜೆ 3 ಗಂಟೆಯಿಂದ ರಾತ್ರಿ 9:30 ಗಂಟೆ ತನಕ ವಿವಿಧ ರೀತಿಯಾದ ಚಾಟ್ಸ್ ರುಚಿಕರವಾಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರ ಮೆನುಲಿ ಎಲ್ಲಾ ಕಡೆ ಸಿಗುವಂತ ಮಸಾಲಾ ಪುರಿ, ದಹಿ ಪುರಿ, ಪಾಪಡಿ ಚಾಟ್ ಅಂತೆಲ್ಲ ಇತ್ತು. ಬಟ್ ಅದರಲ್ಲಿ ನನಗೆ ವಿಭಿನ್ನವಾಗಿ ಕಾಣಿಸಿದ್ದು ಇವರ ಸ್ಪೆಷಲ್ ಚಾಟ್ ಅಂತ. ಅದನ್ನೇ ಟ್ರೈ ಮಾಡಿ ನೋಡೋಣ ಅಂತ ಕೌಂಟರ್ಗೆ ಹೋಗ್ಬಿಟ್ಟು ಒಂದು ಸ್ಪೆಷಲ್ ಚಾಟ್ ನ ಬಿಲ್ ಮಾಡಿಸಿದ್ವಿ. ಅದರ ಬೆಲೆ ನೋಡಿದ್ರೆ 60 ರೂಪಾಯಿ ಚಾರ್ಜ್
ಮಾಡ್ತಾರೆ. ಇದರಲ್ಲಿ ಏನ್ ಮಾಡ್ತಾರೆ ನೋಡಿದ್ರೆ ಪಾಪಡಿ ಚಾಟಲ್ ಬರುವಂತ ಫ್ಲಾಟ್ ಪೂರಿಗೆ ಮೊದಲಿಗೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ ಎಲ್ಲ ಹಾಕಿ ಮಸಾಲಾ ಪುರಿಯ ಮಸಾಲಾನ ಅದಕ್ಕೆ ಮೊದಲಿಗೆ ಹಾಕ್ತಾರೆ. ನಂತರ ತುರ್ದಿರ್ತಕ್ಕಂಥ ಈರುಳ್ಳಿ, ಟೊಮೆಟೊ ಹಾಗೂ ಸ್ಲೈಸ್ ಮಾಡಿರ್ತಕ್ಕಂಥ ಸೌತೆಕಾಯಿ ಹಾಗೂ ಟೊಮೆಟೊ ಸ್ಲೈಸಸ್ ನ ಗಾರ್ನಿಶ್ ಮಾಡಿ ಮೇಲ್ಗಡೆ ಸೇವ್ನ ಉದುರಿಸ್ತಾರೆ. ಅಲ್ಲಿಗೆ ಮುಗಿಯಲ್ಲ, ಕಾಂಗ್ರೆಸ್ ಕಡಲೆಕಾಯಿ, ಮೊಸರು, ದಾಳಿಂಬೆ ಹಾಗೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಗಾರ್ನಿಶ್ ಮಾಡಿ ಕೊಡ್ತಾರೆ. ಸೊ ಒಂದು ಸ್ಪೆಷಲ್ ಚಾಟ್ ಅಂತ ತಗೊಂಡಿದ್ವಿ, ನೋಡೋಕ್ಕೆ ಸೂಪರ್ ಆಗಿದೆ, ಬನ್ನಿ ಟ್ರೈ ಮಾಡೋಣ. ನೋಡೋದಕ್ಕೆ ಬಹಳ ರಿಚ್ ಆಗಿ ಲೋಡೆಡ್ ಆಗಿರ್ತಕ್ಕಂಥ ಈ ಚಾಟು ತಿನ್ನಕ್ಕೆ ಹೇಗಿರುತ್ತೋ ಅನ್ಕೊಂಡೆ ತಿಂದೆ, ಬಟ್ ಕ್ರಂಚಿ ಆಗಿರ್ತಕ್ಕಂಥ ಪುರಿ ಅದ್ರ ಜೊತೆಗೆ ಫ್ಲೇವರ್ಫುಲ್ ಆಗಿರ್ತಕ್ಕಂಥ ಮಸಾಲ ತಿನ್ನಕ್ಕೆ ಚೆನ್ನಾಗಿತ್ತು. ನೋಡಿದ್ರಲ್ಲ, ಸೋಮೇಶ್ವರಂ ಫಾಸ್ಟ್ ಫುಡ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಸ್ಪೆಷಲ್ ಚಾಟ್ ನ ತೋರಿಸ್ಕೊಟ್ಟೆ, ವಿಭಿನ್ನವಾಗಿ ಚೆನ್ನಾಗಿತ್ತು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ. ಈಗ ಒಂದು 1 hour ಬ್ರೇಕ್ ತಗೊಂಡು ನೈಟ್ ಡಿನ್ನರ್ಗೆ ಎಲ್ಲ ಹೋಗ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಡಿನ್ನರ್ ಮಾಡೋಣ ಅಂತ ನಾವು ಗಾಂಧಿನಗರನ SC ರೋಡ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಪಡ್ಡು ಪಾಯಿಂಟ್ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಪಡ್ಡುನ ಸ್ಟೈಲ್ ಆಗಿ ಮಾಡೋದು ಮಾತ್ರ ಅಲ್ಲದೆ ಟೇಸ್ಟ್ ಕೂಡ ರುಚಿಕರವಾಗಿರುತ್ತೆ. ಹೆಂಗ್ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಪಡ್ಡು ಪಾಯಿಂಟ್ ಗಾಂಧಿನಗರ್ನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಹಾಗೂ ವೈರಲ್ ಸ್ಪಾಟ್ ಇದು. ಪ್ರತಿದಿನ ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ನಡ್ಸ್ಕೊಂಡ್ಬರೋ ಈ ಜಾಗದಲ್ಲಿ ಪಡ್ಡು ಬಿಟ್ರೆ ಬೇರೆನೋ ಸಿಗೋದಿಲ್ಲ. ಅಂಡ್ ಇಲ್ಲಿ ಪಡ್ಡುನ ಫ್ಲಿಪ್ ಮಾಡೋ ಸ್ಟೈಲ್ ನೋಡ್ತಾ ಇದ್ರೆ ಒಂಥರ ಮಜವಾಗಿ ಚೆನ್ನಾಗಿರುತ್ತೆ. ನಾವಿಲ್ಲಿ ರೀಚ್ ಆಗಿದ್ದೊಂದು 8:30 ಹಂಗೆ. ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಇದ್ರು. ನಾವು ಹೋಗಿ ಆರ್ಡರ್ ಮಾಡಿದ್ದು 1 ಪ್ಲೇಟ್ ಪಡ್ಡು. ಇದರ ಬೆಲೆ ನೋಡಿದ್ರೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. 1 ಪ್ಲೇಟ್ ಅಲ್ಲಿ ನೋಡಿದ್ರೆ 7 ಪಡ್ಡು ಹಾಗೂ 2 ರೀತಿಯಾದ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಮೇಲ್ಗಡೆ ಟೆಕ್ಸ್ಚರ್ ಎಲ್ಲ ಕ್ರಂಚಿಯಾಗಿ, ಒಳಗಡೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿತ್ತು. ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ ಮಾಡಿರ್ತಾರೆ. ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಸೂಪರ್ ಆಗಿತ್ತು. ನೋಡಿದ್ರಲ್ಲ, ಪಡ್ಡು ಪಾಯಿಂಟ್ ಅಲ್ಲಿ ಒಂದು ಮಜವಾಗಿರತಕ್ಕಂಥ ಪಡ್ಡುನ ತೋರಿಸ್ಕೊಟ್ಟೆ. ಖಂಡಿತವಾಗ್ಲೂ ಬಂದು ಟ್ರೈ ಮಾಡಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ವಿಡಿಯೋ ಇಷ್ಟ ಆಗುತ್ತೆ ನಮ್ಗೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ತರ ಇನ್ನೊಂದು ಎಪಿಸೋಡ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್, ಯು ಟೇಕ್ ಕೇರ್, ಬೈ.